ಬಂದೇ ಇಲ್ಲ ಇತ್ತಾಗ. ಅವ ಕೆಲಸ ಇತ್ತವ, ಈಗೇನು ವರ್ಕ್ ಫ್ರಮ್ ಹೋಮ್ ಅಲ್ಲ, ಮನ್ಯಾಗ ಕೆಲಸ ಮಾಡ್ತೀನಿ ಈಗ, ಹಾಗಾಗಿ ಬರೋಕ್ಕಾಗಿಲ್ಲ. ಮುಂದಿನ ವಾರ ಬರ್ತೀನಿ ತಗೋ. ಮುಂದಿನ ವಾರ 1 ತಿಂಗಳು ರಜೆ ತೊಗೊಂಡಿನ, ಬರ್ತೀನಿ. ಮತ್ತು ಮಗಳು ಹೆಂಗದಾಳವ? ಮಗಳು ಆರಾಮದಾಳವ, ಆಕಿನೂ ಆರಾಮದಾಳ. ಆಕಿದ ಸಾಲಿದು ಹಚ್ಚಾಕತ್ತಿದ್ದೆ, 3 ವರ್ಷ ಆತಲ್ಲ ಈಗ ಸಾಲಿದು ನೋಡಾಕತ್ತಿದ್ನಿ. ಇವರೊಂದು ಮನೆ ಕಟ್ಟು ಅನ್ನಕತ್ತಾರ, ಅದಕ್ಕೆ ಏನು ಮಾಡಲಿ ಅಂತ ಯೋಚನೆ ಮಾಡಾಕತ್ತೀನಿ. ಒಟ್ಟು ಬಂದು ಇಲ್ಲೇ ಅದಾವ. ಯಾರು? ಇವ್ವ, ಇವ್ರ ತಮ್ಮ, ಇವ್ರ ಅಣ್ಣ ಎಲ್ಲರೂ ಇಲ್ಲೇ ಅದಾರ. ಅಲ್ಲ ಮನೆ ಸಾಂದ ಇತ್ತಲ್ಲ, ಅದು ಹೆಂಗೆ ಒಟ್ಟರು ಅಲ್ಲೇ ಬಂದಾದ್ರು? ಈಗ ನಿಂಗೆ ಹೇಳೋದು ಮಾಡ್ತೀನಿ. ದೊಡ್ಡ ಮನೆ ತೊಗೊಂಡಿವ, 2 ಬೆಡ್ರೂಮಿಂದು. ಇವ್ರ ತಮ್ಮಂದು ಏನೋ PhD ಮಾಡೋಕ್ಕಂತ ಇಲ್ಲೇ ಬಂದಾನ. ಇವ್ರ ತಂಗಿ ಏನೋ ಇಂಜಿನಿಯರಿಂಗ್ ಮುಗಿಸಿ ಜಾಬ್ ನೋಡೋಕೆ ಇಲ್ಲೇ ಬಂದಾಳ ನೋಡಿ ಈಗ. ಅಯ್ಯೋ, ಒಟ್ಟು ನಿನ್ಗೆ ಆತಲ್ವ ಕೆಲಸ? ಯವ್ವ ಏನು ಮಾಡಿದೆ ಯವ್ವ, ಸಾಕಾಗಿ ಬಿಟ್ಟೈತೆ ನನಗರ ಇವ್ರ ಸಲಾಗಿ. 3 ದಿನ ಆಯ್ತವ್ವ ಕೆಲಸ ಮಾಡಿ. ಒಂದು ಕೆಲಸ ಮಾಡಿ ಮಗಳ, ಹೆಂಗಾದರೂ ಮನ್ಯಾಗ ಕೆಲಸ ಇತ್ತಲ್ಲ, ಬಂದುಬಿಡಿ ಇತ್ತಾಗ ಒಂದು 4 ದಿನ. ಯವ್ವ, ನಾನು ಹಂಗೆ ಮಾಡೀನಿ, ಕಂಪ್ಯೂಟರ್ ಎತ್ಕೊಂಡು ಬರ್ತೀನಿ. ಸರಿನವ. ಮತ್ತೆ ಏನು ಮಾಡಾಯ್ತಾಳ ಆಕಿ? ಕೆಲಸ ಮಾಡಾಯ್ತಾಳ. ನಿಮ್ಮ ಮನೆ ಬಂದಾನ? ಯಾವ ಬಂದಾನವ? ನಿನ್ನೆ ಬಂದಾನ ನೋಡು, ನೀನು ಬಂದಾನ. ಆಕಿ ನಾನು ಎತ್ತಿ ಮೇಲೆ ಇಟ್ಕೊಂಡು ಒರೆಸಾಕತ್ತು ಬಿಟ್ಟಾನ. ಹೌದನ? ನೀನು ಈಗೇನು ಮಾಡಬೇಡ, ಅವ ಹೆಂಗಂತ ನಾನು ಬಾಲ ಬಡಿ, ಆಮೇಲೆ ನೋಡ್ಕೊಳ್ಳೋಣ. ಸರಿನವ. ನೀ ನೋಡು, ಭಾಳ ಕೆಲಸ ಮಾಡಬೇಡ. ಇವಾಗ ಮಾಡಲೇಬೇಕಲ್ವ, ಇವರೊಂದು ಎಲ್ಲ ನನ್ನ ಮೇಲೆ ಬಿಡಾಕತ್ತಾರ. ಏನು ಮನೆ ಖರ್ಚೆಲ್ಲ ನಾನು ನೋಡ್ಕೋಬೇಕೀಗ. ನಾನು ಕಂಪ್ನಿ ಚೇಂಜ್ ಮಾಡಲು ಏನು ಮಾಡಲು ಅಂತ ಯೋಚನೆ ಮಾಡಾಕತ್ತೀನಿ. ಕಂಪ್ನಿ ಯಾಕೆ ಚೇಂಜ್ ಮಾಡ್ತೀನಿ ನೀನು? ಇದು ಮನ್ಯಾಗ ಇರು, ಕಂಪ್ನಿ ಚೇಂಜ್ ಮಾಡಬೇಡ. ಹೆಂಗಾದ್ರೂ ಮನ್ಯಾಗ ಕೆಲಸ ಐತಿಲ್ಲ, ಸುಮ್ಮನೆ ಕಂಪ್ನಿ ಚೇಂಜ್ ಮಾಡಿದೆ ಅಂದ್ರೆ ನಿಮ್ಮ ಇದಕ್ಕೆ ಆಫೀಸ್ಗೆ ಹೋಗೋದಾತಂದ್ರೆ ಏನು ಮಾಡ್ತೀಯಾಗ? ಮಗಳನ್ನ ಎಲ್ಲಿ ಬಿಡ್ತಿ? ನಾ ಹೇಳ್ದಂಗೆ ಕೇಳು, ಕಂಪ್ನಿ ಏನು ಚೇಂಜ್ ಮಾಡಬೇಡ, ಇರೋ ಕಂಪ್ನಿ ಇರು. 1 ತಿಂಗಳು ಬಾ ಇತ್ತಾಗ ಇರಲಿ, ಅವ್ನು ಎಷ್ಟು ದಿನ ಇರ್ತಾನೆ. ಅವ್ರ ಅಂತಂಬರು ಅವ್ರ ಅಕ್ಕಂಗ್ಯಾರು ಬಂದು ಅಲ್ಲೇ ಕುಣಿಲಿ. ಹ್ಞೂನವ, ನಾನು ಹಂಗೆ ಮಾಡ್ಬೇಕಂತ ಮಾಡೀನಿ. ಒಟ್ಟರು ಇಲ್ಲೇ ಅಲ್ಲ, ಹಿರೇಕಿ ಮನೆಗೆ ಹೋಗ್ಬೇಕಿಲ್ಲ. ಅವ್ರು ಹಿರೇಕಿ ಮನೆಗೆ ಹೋಗೋದೇ ಇಲ್ಲ, ಎಲ್ಲರೂ ಬರ್ತಾರೆ ಇಲ್ಲೇ ಜಾಂಡ ಹೊಡ್ತಾರೆ. ಅವ್ರ ಅಪ್ಪ ಬಂದು ಆರಾಮಿಲ್ಲ ಅಂತೀಗ, ಬಾ ಅಂತ ಅನ್ನಕತ್ತಾನ. 3 ದಿನ ಆಯ್ತು. ನಂದೇ ಕೆಲಸ ಭಾಳ ಐತಿ, ನಂದು ಅಲ್ಲಿ ನೆಟ್ವರ್ಕು ಬರೋಂಗಿಲ್ಲ ಅಂತ ಹೇಳೀನಿ. ಏನು ಮಾಡ್ತಾನೆ ಹಂಗೆ ದುಕ್ಕೊಂತ ಹೋಗಿ ನೀನು, ಏನಾಗಲ್ಲ. ಈಗ ಹೆಂಗಾದರೂ ರಜೆ ಬರುತ್ತಲ್ಲ, ರಜೆ ಇತ್ತಾಗ ಬಂದುಬಿಡಿ ನೀನು. ಅಷ್ಟ ಮಾಡ್ತೀನಿ. 2 ತಿಂಗಳು ರಜೆಗೆ ಕಂಪ್ಯೂಟರ್ ತೊಗೊಂಡು ಬಂದು ನನಗೆ ಆಗಂಗಿಲ್ಲ ಅಂತ ಬಂದುಬಿಡ್ತೀನಿ. ಹೆಂಗಾದ್ರೂ ಮನೆ ತೊಗೊಂಡು ಮನೆ ಕಟ್ಟಡ ಮಾಡಂತಂದ್ರೆ ಮಾಡಕ್ಕೆ ರೆಡಿ ಇಲ್ಲ ಇವ. ಬರೀ ಅವ್ರ ಅಕ್ಕಂಗ್ಯಾರ ಅಂತಾರೆ ಅವ್ರದ್ದು. ಈಗ ನೋಡಿ ಇವನು ಸಣ್ಣಕ್ಕಿದು ಮದುವೆ ಮಾಡ್ತಾರಂತ. ಈಗ ಸಣ್ಣಕ್ಕಿದು ಮಾಡಿದ ಮೇಲೆ ನೋಡ್ತಾರಂತ. ಅಕ್ಕೆ ಬೇಕು ನೋಡಿದ್ರೆ ಗಂಡು ಬಿಟ್ಟು ಮನೆಯಾಗ ಬಂದು ಕುಂತಾಳ. ಹೌದನ? ಅಯ್ಯೋ, ಹಿಂಗಾಗೈತೇನ ಇದು? ಏನು ಮಾಡೋದು? ಇಲ್ಲಿ ಬಾ, ಮಗಳ ಹೆಸರಲ್ಲಿ ನಾನೇ ಏನಾರ ದುಡ್ಡು ಇಡ್ತೀನಿ ಅಂತ ಬಾ. ಬ್ಯಾಡ ಬಿಡುವ. ಅದೇನೋ ಅಂತಾರಲ್ಲಂತವ, ಹೆಣ್ಮಕ್ಳಿಗೇನೋ ಸುಕನ್ಯಾ ಸಮೃದ್ಧಿ ಅಂತೇಳಿ, ಅದು 21 ವರ್ಷದ್ದೇನೋ ಐತಂತಲ್ಲ, ಅದು ನಾನು ಮಾಡಿಸ್ತೀನಿ ಬಾ. ಬ್ಯಾಡ ಬಿಡುವೆ. ಹೌದನವ? ಸರಿವ, ಹಂಗಿದ್ರೆ ತೊಗೊಂಡ್ಬರ್ತೀನಿ ತಗೋ, ಆಧಾರ್ ಕಾರ್ಡ್ ಅದೆಲ್ಲ ತೊಗೊಂಡ್ಬಾರವ, ತೊಗೊಂಡ್ಬಾ. ಮತ್ತು ನೀ ಆರಾಮಿರಿ ಏನು? ನೀ ಭಾಳ ಟೆನ್ಷನ್ ಮಾಡ್ಕೋಬೇಡ. ನಿಂದು ಇದು ಎಲ್ಲ ಹೆಂಗೈತಿ? ನಿಂದೇನೋ ಥೈರಾಯ್ಡ್ ಇತ್ತಲ್ಲ, ಅಲ್ಲ ನೀ ಏನು ಅಂತ ಪರಿ ಟೆನ್ಷನ್ ಅದು ಮಾಡ್ಕೋಬೇಡ. ಏನು ಅವು ಬಂದು ಹೋಗ್ಕಣವ. ಆಕಿಗೆ ನೀ ಏನು ಪಾಠ ಕಲಿಸ್ಬೇಕು ಕಲಿಸು. ಪ್ರೀತಿ ಮಾಡಿ ಮದುವೆ ಆಗ್ಯಾರ ಅವ್ರು. ಈಗ 1 ವರ್ಷದ ತನಕ ಹಂಗಿರ್ತಾವೆ, ಕಿತ್ತಾಡಂಗಿಲ್ಲ ಏನಿಲ್ಲ. ಯಾಕಂದ್ರೆ ಹೊಸ್ದಾಗಿ ಆಗಿರ್ತೈತಲ್ಲ, ಪ್ರೀತಿ ಉಕ್ಕಿ ಹರಿತಿರ್ತೈತೆ ಅವ್ರಿಗೀಗ. ಅದ 1 ವರ್ಷ ಆದಮೇಲೆ ತಾನೇ ಉಕ್ಕಿ ಬೀಳ್ತೈತಿ. ನೀನೀಗ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ, ನಾನು ಈಗ ಬರ್ತೀನಿ. ಆದರೆ ನಿಮ್ಮ ಮಾವ ನಿಮ್ಮ ಅಜ್ಜಿ ಏನು ಅನ್ನಕತ್ತಾರಂದ್ರೆ, ಆಕಿಗೆ ಬಡ ಯಾವ್ದಾರ ಇದನ್ನು ತಗೊಂಡ್ಬಂದು ಹಾಕೊಂಡು ಅನ್ನಕತ್ತಾರ. ಬೇಡವಾ, ಭ್ರೂಣ ಹತ್ಯೆ ಮಹಾಪಾಪ. ಹಂಗೆ ನೀನು? ಅಲ್ಲ ನೀ ಎಲ್ಲನ ನಿಂದೊಂದು ಬಿತ್ತಿಲ್ಲ ಹೊಟ್ಟೆ, ಏನಾಯ್ತು? 2ನೇದು ಆತಿಲ್ಲ ಈಗ, ಏನಾಗುತ್ತೆ ಆಕಿಗೆ? ಒಂದು ಬಿತ್ತಂದ್ರೆ ಏನಾಗಲ್ಲ ತಗೋ, ಇಷ್ಟು ಲಗು ಇನ್ನು 6 ತಿಂಗಳಾಗಿಲ್ಲ. ಒಂದು ಕೆಲ್ಸಕ್ಕೆ ಹೋಗಂತಂದ್ರೆ ಹೋಗೋಕೆ ರೆಡಿ ಇಲ್ಲ, ಎದಕ್ಕೂ ಇಲ್ಲ. ಆಕಿ ಮನ್ಯಾಗ ಬೀಳ್ತಾವ್ರಿ, ಯಾವಾಗ ನೋಡ್ತೀವಿ ಅವಾಗ. ನೀ ಹೇಳೋದು ಕರೆನ ಐತಿ. ಏನು ಆದರೂ ನೋಡಿ ಏನು ಮಾಡ್ತಿ. ನಾನು ಬರ್ತೀನಿ ಅಂದ್ರೆ ಮುಂದಿನ ವಾರ ಯೋಚನೆ ಮಾಡೋಣಂತೆ. ಕಾಳು ಕೊಬ್ಬಿಸ ಅನ್ನಕತ್ತಾರ ಅವರು, ಅದಕ್ಕೆ ನನಗೂ ಚಿಂತೆ ಆಗ್ತೈತಿ. ತಾನಿಗೇನು ಬಂದಾನವಿ ನೀ ಮಾತಾಡ್ಬೇಕಾದ್ರೆ? ಅವೇನು ಬರ್ತಾನಂತವು, ಹಿಂದಿ ಜೋಡಿ ಕದ ಹಾಕೊಂಡು ರೂಮ್ನಾಗ ಕುಂತಾನ. ಹಂಗಿದ್ರು ಓಕೆನವ, ಆದರೂ ಹುಷಾರಾಗಿರೋ. ಏನು ಗಾಡಿಗೆಲ್ಲ ಕಿವಿ ಆಕೆ ಭಾಳ ಬೆರಿಕೆದ. ಮತ್ತು ನೋಡಕ್ಕೆ ಸಂಬಾಯ್ತು ಅನ್ನಿಸ್ತಾಳ. ಆಕೆ ನೋಡಿದ್ರೆ ನಂಗೆ ಯಾಕೋ ಬೆರಿಕೆದ ಅನ್ನಿಸ್ತೈತಿ. ಹುಷಾರಾಗಿರೋ. ಕೆಲಸ ಮಾಡಕ್ಕೆ ಆತಾಳ, ಒಂದು ಕೊಡ ತುಂಬಕ್ಕೆ ಇದನ್ನು ಮಾಡ್ತಾಳ ನೋಡು. ನೋಡಿದ್ರೆ ಹಳ್ಳಾಗಿದ್ದಕ್ಕೆ ಆಕಿ ಹಳ್ಳಾಗಿದ್ದು ಇಂಥ ಪರಿನ. ಹ್ಞೂ ನೀವ ಎಲ್ಲ ನಾನೇ ಮಾಡಬೇಕು. ಯಾಕೆ ಮಾಡ್ತಿ? ನಿನಗೇನು ವಯಸ್ಸು ಏನು ಮಾಡಕ್ಕೆ ಹಚ್ಚಕ್ಕೆ? ಅಪ್ಪ ಎಲ್ಲದನ್ನು ನಿಮ್ಮ ಅಪ್ಪನ ಚಟಗಳು ಇರ್ತಾವಲ್ಲ, ತಿನ್ನೋದು ಕುಡಿಯೋದು ತಿರುಗಾಡೋದು, ಬಿಡಿಸ್ ಮೊದಲು ಅದನ್ನೆಲ್ಲ. ಹ್ಞೂನವ ಬಿಡಿಸ್ಬೇಕು ಅವನ್ನ. ಬಾ ಯಾವಾಗ ಬರ್ತೀವಿ? ಬಾ ಲಗುನ ಬಾ. ಸರಿನವ ಬರ್ತೀನಿ, ಇಡ್ಲೇ ಹಂಗಾರೆ ಕೆಲಸ ಐತಿ. ಮತ್ತು ಹೊತ್ತಾಗತ್ತೆ ಅವ್ರು ಬಂದ್ರಂದ್ರೆ ಅಡುಗೆ ಒಂದು ಮಾಡ್ಬೇಕು. ಸಂಜೆ ಅಡುಗೆ
ಸರಿ ಇಡ್ತೀನಿ. ಇವೇನು ಮಾಡಕತ್ತ ನೋಡ್ಬೇಕಿನ್ನ. ದನಕ್ಕೂ ನೀರು ಕುಡಿಸಿಲ್ಲ, ಏನಿಲ್ಲ. ಬಂದಂದ್ರೆ ಈಕಿಗೆ ಹರಗ್ಯಾಡಕ್ಕೆ ಬಿಟ್ಟಂಗೆ ಆಗತ್ತೆ ನೋಡು. ನೀರೊಂದಿಲ್ಲ. ಲಕ್ಷ್ಮಿ, ಏನ್ರಿ? ಯಾಕೆ ರೂಮಿಗೆ ಕರ್ಕೊಂಡು ಬಂದ್ರಿ? ಅಲ್ಲ ನಿಂಗೆ ಊಟ ಅದು ಇದು ಎಲ್ಲ ಹೊಂದಾಕತ್ತೈತಿಲ್ಲ. ಏನಾರು ತೊಂದರೆ ಇದ್ರೆ ನಂಗೆ ಹೇಳು. ಏನಿಲ್ರಿ. ಅಲ್ಲ ಎಲ್ಲರ ಜೋಡಿ ಹೊಂದ್ಕೊಳಕ್ಕೆ ಹೊತ್ತು ಹೋಗುತ್ತೈತೆ ಏನಿಲ್ಲ. ಹಂಗೆ ಏನಾರು ನಿನ್ಗೆ ಅನಿಸ್ತಂದ್ರೆ ಹೇಳು, ನಾನು ಕರ್ಕೊಂಡು ಹೋಗ್ತೀನಿ. ಎಲ್ಲ ಅವ್ನ ಜೋಡಿ ಮಾತಾಡ್ತೀನಿ. ಇಲ್ರಿ, ನನಗೆಲ್ಲ ಹೊತ್ತು ಹೋಗುತ್ತೆ, ಎಲ್ಲ ಹೋಗುತ್ತೆ. ಯಾಕೋ ಬಾಂಕಿ ಹತ್ತೇವಲ್ಲ, ಅದಕ್ಕೆ ವಾಂತಿ ಅದು ಆಗತೈತಿ. ನಾಳೆಗೆ ಚೆಕಪ್ ಐತ್ರಿ ನಂದು. ನಾಳೆ ಚೆಕಪ್ಗೆ ಹೋಗಿ ನೋಡಿ. ಚೆಕಪ್ ಮಾಡಿಸ್ಕೊಂಡು ನಿನ್ನ ಬಿಟ್ಟು ನಾಡ್ದು ಬೆಳಿಗ್ಗೆ ಹೋಗ್ತೀನಿ ನಾನು. ಅದು ರೀ, ಏನಂದ್ರೆ ಏನು ಹೇಳು, ಏನಾರು ರೊಕ್ಕ ಬೇಕನ? ಬ್ಯಾಡ್ರಿ. ಏನು ಬೇಕು ಹೇಳು. ನಿನ್ಗೆ ಏನು ಸೀಟ್ ಬೇಕು, ರೊಕ್ಕ ಬೇಕು, ಏನಾರು ಬಂಗಾರ ಬೇಕು, ಬಂಗಾರ ಏನಾರು ಬೇಕನ? ಬ್ಯಾಡ್ರಿ. ಇಲ್ಲ, ನಿಂಗೆ ಕಿವ್ಯಾನು ಇಲ್ಲಲ್ಲ. ಸರಿ, ನಾಳೆಗೆ ಕಿವ್ಯಾನು ಕೊಡಿಸ್ತೀನಿ ನಡಿ. ಎಂತ ಬೇಕಂತ ಕಿವ್ಯಾನು ತಗೋ ಅಂತ. ಬ್ಯಾಡ್ರಿ, ಈಗ ಮೊದಲೇ ರೊಕ್ಕ ತುಟ್ಟಿ ಭಾಳ ಅದಾವು, ಬಂಗಾರ ಬೇಡ. ನೋಡು, ಹಂಗೆ ಹಾಕೋಬಿಡ. ಹಾಕೊಳ್ಳೋ ಟೈಮ್ದಾಗ ಹಾಕೋಬೇಕು. ನಿಂಗೆ ಮೊದಲೇ ಬಂಗಾರದ ಭಾಳ ಇಷ್ಟ ನಾನು ನೋಡೀನಿ. ನಡಿ, ನಿಂಗೆ ಬಂಗಾರ ಕೊಡಿಸ್ತೀನಿ. ಕೊಡೋಂತ ತಾಳಿಯಲ್ಲಿ ಅದು ಮಕ್ಕೊಂಡಾಗ ಇದು ಆಗತ್ತಾ, ಅದಕ್ಕೆ ಸೈಡಿಗೆ ಇಟ್ಟಿನಿ. ಹಂಗೆಲ್ಲ ತೆಗಿಬಾರ್ದು. ಅರ್ಶಿನ ದಾರ ಕಟ್ಕೊಂಡ್ಬಿಟ್ಟು ಅದೇ ರೀ, ಚುಚ್ಚಾಕತ್ತಲ್ಲ ಅದಕ್ಕೆ. ಚೂಸ್ತೈತೆ. ಹಂಗಾರೆ ನಿಂಗೆ ಬಂಗಾರದ ಕೊಡಿಸ್ತೀನಿ ನೋಡಿ. ಸಣ್ಣದು ಸಿಗ್ತಾವಲ್ಲ. ಈಗೇನು ಬ್ಯಾಡ್ರಿ, ಮೊದಲು 1,42,000 ಐತಿ. ನಿನ್ನ ಗಂಡನ ಸ್ಯಾಲ್ರಿ ಎಷ್ಟೈತೆ ಅಂತ ತಿಳ್ಕೊಂಡು ಅದಕ್ಕಿಂತ ಡಬಲ್ ಐತಿ. ನಡಿ. ಹ್ಞೂ ರೀ. ಮತ್ತೆ ಹೆಂಗಂತೈತೆ ಮಗು ಏನಾರ ಹೇಳ್ತೈತೇನ? ಎಷ್ಟ್ಲಾಗ ಏನು ಹೇಳ್ತೈತ್ರಿ, ಇನ್ನೂ ಏನಿರಲ್ಲ. ಎಷ್ಟು ದಿನ ಆಗಿತ್ತು ನೀನು ತೊಡಿ ಮೇಲೆ ಮಕ್ಕಳಾರ್ದು? ಎಷ್ಟು ದಿನ ಆಗಿತ್ತು ನೋಡಿ ನೀನು ತೊಡಿ ಮೇಲೆ ಮಕ್ಕಳಾರ್ದು? ಹಾಯಾಗ ಅನ್ಸಕತ್ತೈತಿ. ಅಲ್ಲ ಬರ್ರಿ, ನೀವು ದಿನ ವಾರಕ್ಕೆ 2 ಸಲ ಬರ್ರಿ. ಕೆಲಸ ಒಂದು ಭಾಳ ಐತಿ. ಏನು ನನಗೂ ಬರ್ಬೇಕಂತ ಭಾಳ ಆಸೆ ಆಗುತ್ತೆ. ನನ್ನ ಮನಸ್ಸೆಲ್ಲ ಇತ್ತಾಗ ಇರ್ತೈತಿ. ನಾನು ಅವು ಫೋನ್ ಹಚ್ಚಿರ್ತೀನಿ. ಯಾವಾಗ ನೋಡ್ತೀವಿ ಅವಾಗ ಅವ್ವ ಮಕ್ಕೊಂಡಾಳ, ಇಲ್ಲ ಹೊರಗೆ ಹೋಗ್ಯಾಳ, ವಾಕಿಂಗ್ ಹೋಗ್ಯಾಳ, ಏನಾರ ಮಾಡಕತ್ತಾ ಅಂತ. ಯಾಕಂದ್ರೆ ನಿನ್ನ ಫೋನ್ ನಿನ್ನ ಹತ್ರ ಇಟ್ಕೋಕ್ಕಾಗಂಗಿಲ್ಲ. ನಿನಗೆ ಅವನ ಕೈ ಕೊಟ್ಟಿರ್ತೀಯಲ್ಲ. ಅದು ಇತ್ತೀಚೆಗೆ ನೆನಪು ಹಾರಾಕತ್ತೀನಿ ರೀ. ಎಲ್ಲಿ ಫೋನ್ ಇಡ್ತೀನಿ, ಏನು ಇಡ್ತೀನಿ ಅಂತ ಹೇಳಿ ಗೊತ್ತಾಗಲ್ಲಾಗೈತಿ. ಹಂಗಾಗಿ ಸುಮ್ಮನೆ ಬೇಡ, ಅತ್ತಿಯರ ಕೈ ಕೊಟ್ಟಿರ್ತೀನಿ. ಏನು ಗಂಡ ಹಸ್ತಾನ ಅನ್ನೋದು ಒಂದು ಇರಲಿಲ್ಲ. ನಾನು ರಾತ್ರಿ ಫೋನ್ ಮಾಡಬೇಕಿಲ್ಲ. ರಾತ್ರಿ ಅತ್ತಿಯರು ಇಲ್ಲೇ ಮಕ್ಕೊಂಡಿರ್ತಾರ, ಮತ್ತೇನಂತೆ ಸುಮ್ಮನಿರ್ತೀನಿ ನಾನು. ಏನು ಮಾಡ್ತಾಳೆ ಮತ್ತೆ ಗಂಡನ ಜೋಡಿ ಮಾತಾಡಿದ್ರೆ? ಏನೋ ಭಾಳ ಪ್ರೀತಿ ಉಕ್ಕಾಕತ್ತಿದ್ದಲ್ರಿ ನಿಮ್ಗೆ. ಮತ್ತೆ ನಾನು ಹೆಂಡತಿ ಮೇಲೆ ಪ್ರೀತಿ ಹೋಗ್ಲಾರ ಬೇರೆ ಮೇಲೆ ಹೋಗ್ತಿದ್ದೇನೆ. ಅಲ್ಲ, ಇವರಿಬ್ರು ಎಷ್ಟೊತ್ತಾತು ರೂಮಿಗೆ ಹೋಗಿ ಇನ್ನಾದ್ರೂ ಹೊರಗೆ ಬರೋಲ್ರಲ್ಲಿ ಇವರು. ಏನಾರ ಮಾಡಾಕತ್ತಾರಂತೆ. ಕಿಟಕಿಯಾಗ ಹೋಗಿ ನೋಡೋಣ. ಮತ್ತು ನನ್ನ ಮಗನ ಬುಟ್ಟಿ ಹಾಕ್ಕೊಂಡ್ರೆ ಅಯ್ಯೋ ಐತಿ. ಬುಟ್ಟಿ ಹಾಕ್ಕೊಂಡು ಭಾಳ ದಿನ ಆಗೈತಿ. ಆದರೂ ಲಕ್ಷ್ಮೀ, ಅಮ್ಮ ಲಕ್ಷ್ಮೀ ರೀ, ಅತ್ತಿಯರ್ ಕರೆಕತ್ತಾರೆ ಸರಿ. ಅಯ್ಯೋ, ಏನು ಅತ್ತಿ ಅಂತ ಓಡ್ತಿ. ಗಂಡ ಬಂದ ಪ್ರೀತಿಯಿಂದ ಮಾತಾಡೋಕ್ಕಾಗಲ್ಲ ನಂದಿತ್ತು. ಅಲ್ರಿ, ಮತ್ತೆ ಇಲ್ಲೇ ಬಂದಾರ. ಕದ ಹಾಕಿತ್ತಿಲ್ಲ. ನಮ್ಮ ಮಗು ಗೊತ್ತಲ್ಲ ಕದ ತೆಗಿಬಾರ್ದಂತೆ. ಆದ್ರೂ ಇಲ್ಲಾಗಿದ್ರಿಲ್ಲ ಸುಮ್ಕೊಂಡ್ರೆ. ಲಕ್ಷ್ಮೀ, ಅಮ್ಮ ಲಕ್ಷ್ಮೀ, ಊಟಕ್ಕೆ ಬಾರವ. ಊಟಕ್ಕೆ ಕರೆಕತ್ತಾರ ತೆಗೀರಿ. ಅಯ್ಯೋ, ನಂಗೊಂದು ಮಕ್ಕಳು ಬಿಡ. ಬ್ಯಾಡ್ರಿ, ಕರೆಕತ್ತಾರ ಸರಿ. ಹಂಗೆ ದೊಡ್ಡವ್ರು ಕರೆಕತ್ತಾರ, ಪಟಕ್ನ ಹೋಗ್ಬೇಕು. ಹಿಂಗೆ ಮಾಡ್ಬೇಡ ಸರಿ ರೀ. ಹಾಂ ರೀ ಅತ್ತಿ, ಬಂದೆ ನೋಡು. ಗಂಡನ್ಕಿನ ಅವ್ರ ಅತ್ತಿನ ಮುಖ್ಯ ನೋಡು. ಓಡೇ ಬಿಡ್ತಾರೆ. ಅತ್ತಿರಿ ಕರೆದ್ರಿ. ಅದು ಅತ್ಯಾರ ಅವ್ರೇನೋ ಮಾತಾಡ್ಕೊಂಡು ಕುಂತ್ರು, ಹಂಗಾಗಿ ಕುಂತೆ. 3 ಸಂಜೆ ಕದ ಹಾಕೋದು ಏನು ಚಂದ ಅದು. ಏನು ಗಂಡ ಐತಿ ಇದಾಗಿರಿ ನೀವು. ಕದ ತಕೊಂಡು ಕುಂದ್ರಾಕ ಬರಲ್ಲ ನಿಮ್ಗೆ ಬಂದಿತ್ತು. ಅದು ನಾನಲ್ರಿ, ನಾನಲ್ರಿ, ಯಾರು ಹಾಕಿದ್ದು. ಏನು ಇಟ್ಕೊಂಡು ಒಂದಿಟ್ಟು ಎಲ್ಲ ಸಗಣಿ ಐತಿ. ಏನೈತಿ, ದೊಡ್ಡವರಾದಾರ ಮನ್ಯಾಗ ಅನ್ನೋದು ಗೊತ್ತಾಗಲ್ಲ ನಿಮ್ಗೆ. ಸಾರಿ ರೀ ಅತ್ತೆ. ಏನು ಲಕ್ಷ್ಮಿ, ಹೊತ್ತಾಗೈತಿ, ಊಟ ಅನ್ಬೇಕಿಲ್ಲ. ಹೊತ್ತು ನೆತ್ತಿಗೆ ಇರಾಕತ್ತು. ಮೊದಲ ಬಸ್ಸಿನ ಹೆಣ್ಮಗಳು ನೀನು. ನಮ್ಮವು ಕಾಳಜಿ ಮಾಡೋದು ನೋಡಿ. ನಾನು ಹೆಂಡತಿನ ಬಿಟ್ಟು ಹೋಗಕ್ಕೆ ನನ್ನ ಮನಸ್ಸು ಜಲ್ ಅನ್ನಲ್ಲ. ಹಿಂಗಾಗಿ ಕಾಳಜಿ ಮಾಡ್ಕೊತಿದ್ರೆ ಆಕಿ ಆರಾಮಿರ್ತಾ ಇದ್ಲಿ. ಅಲ್ಲಿ ಹೋಗ್ಬೇಕು ಅಕ್ಕ. ಬಾರವಾ, ಬಾ, ಊಟ ಉಣ್ಣ ಬಂದು ಬಾ. ಸರಿ ಅತ್ತೆ, ಅವ್ರನ್ನೂ ಕರಿತೀನಿ. ಅತ್ತಿ ಸೊಸಿ ಪ್ರೀತಿ ನೋಡಿ ನನಗೆ ಭಾಳ ಖುಷಿ ಆಯ್ತು ನೋಡು. ಮತ್ತಪ್ಪ, ನನಗೆ ಯಾರದಾರ? ನನಗೆ ಅಕ್ಕಿ ನಾನು ಅಷ್ಟೇ ಅಲ್ಲ. ಅದಕ್ಕೆ ಬಾರಪ್ಪ, ಊಟ ಮಾಡುವಂತ ಬಾರಪ್ಪ. ನಡಿವ. ಅಪ್ಪ ಬರಲೇ ಇಲ್ಲ. ನೀವು ಅಪ್ಪ ಬರೋ ಹೊತ್ತು ಯಾವುದೋ ಏನೋ ಯಾವ ಬರ್ತಾನೆ ಯಾವ ಹೋಗೋಣ ಒಂದೇ ಗೊತ್ತಾಗಲ್ಲ. ನಡಿ, ನಿಮ್ಮ ಅಜ್ಜಿಗೆ ಊಟಕ್ಕೆ ಕೊಟ್ಟು ಬಂದೆ, ಉಣ್ಣು ಮಕ್ಕೊಂಡು. ಯಾಕೆ ಅಜ್ಜ ಆರಾಮದೇನಿ? ಆರಾಮದೇನಪ್ಪ. ಅವ್ರಿಗೆ ಸ್ವಲ್ಪ ಊಟಕ್ಕೆ ಶುಗರ್ ಒಂದು ಜಾಸ್ತಿ ಐತಲ್ಲ, ಊಟ ಟೈಮ್ ಕೊಟ್ಟು ಮಕ್ಕೊಂಡು ಬಿಡ್ತಾರೆ. ಹೌದಾ, ಸರಿ ಹಂಗಾರೆ ನಡಿ ಊಟಕ್ಕೆ.